ಜನ ಒಳ್ಳೆ ಗುಣನೇ ನೋಡೋದು ಜನ. ಹಾ. ಯಾಕಂದ್ರೆ ಈಗ ಹೇಳಿ. ಅಲ್ಲ ಸರ್, ಅವ್ರು ಡ್ರೆಸ್ ಮೇಲೆ ನೋಡ್ತಾರ ಜನ, ಹಾ. ಒಳ್ಳೆತನದ ನೋಡೋದು. ಆ, ಅಲ್ವಾ? ಆಮೇಲೆ ಕಳೆದ ಬಾರಿ ಬಡ ಹನುಮಂತ. ಕುಟುಂಬದಿಂದ ಬಂದಿರೋದು. ಹ್ಮ್ ಬಂದಿದ್ರು ಪಾಪ ಒಳ್ಳೆ ಇದ್ ಮಾಡ್ದವ್ರೆ. ಹ್ಮ್ 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 ಹ್ಮ್. ಯಾಕಂದ್ರೆ ಎಲ್ಲ ಜನನು ಚೆನ್ನಾಗಿ ಕಾಣಿಸ್ತಾರೆ. ಓಕೆ ಓಕೆ ಓಕೆ. ನಮಸ್ಕಾರ ಸರ್. ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಿದ್ದಾರೆ? ಸರ್. ಗಿಲ್ಲಿ ನಟ ಚೆನ್ನಾಗ್ ಆಡ್ತಾರೆ ಸರ್. ಗಿಲ್ಲಿ ನಟ ಹಾ ಯಾರು ಗೆಲ್ಬೇಕು ಈ ಸಾರಿ ಸರ್, ಅವರೇ ಬರ್ತಾರೆ ಅಂತ ನಮ್ಗೆ ಗೆಸ್ ಹಾಕೊಂಡಿದೀನಿ. ನಿಮ್ ಪ್ರಕಾರ? ನಮ್ ಪ್ರಕಾರ ಮೊನ್ನೆ ಗಿಲ್ಲಿ ನಟನ್ಗೆ ಒಂದ್ ಹುಡುಗಿ ಹೊಡೆದಿತ್ತಲ್ಲ, ಅದ್ರ ಬಗ್ಗೆ ಏನಂತೀರಾ? ಆತರ ಏಕ್ದಮ್ ಕೈ ಮಾಡೋದ್ ತಪ್ಪಲ್ವಾ ಸರ್? ಹಾ, ಏನ್ ಅನಿಸ್ತಾ ಇದೆ ಹೊಡೆದಿರೋದ್ ಬಗ್ಗೆ ನಿಮ್ ಪ್ರಕಾರ? ನಮ್ಗೆ ಬೇಜಾರು ಆಗುತ್ತೆ. ಏಕ್ದಮ್ ಕೈ ಮಾಡಂಗಿಲ್ಲ ನೋಡಿದ್ರೆ. ಹಾ ಹಾ ಏನಿದ್ರು ಮಾತ್ರೊಳಗೆ ಇದ್ ಮಾಡ್ಕೊಬೇಕು. ಹಾಗೆ ಅವ್ರು ಕೈ ಮಾಡಿದ ತಪ್ಪು. ಹಾ. ಮತ್ತೆ ಗಿಲ್ಲಿ ನಟ ನೀವ್ ಒಂದ್ ಬನಿ ಹಾಕೊಂಡು ಬಡತನ ತೋರ್ಸ್ಕೊ ಗೆಲ್ಲಕ್ ಬಂದಿದ್ಯಾ ಅಂತ ಅವಮಾನ ಮಾಡ್ತಿರಲ್ಲ, ಅದಕ್ಕೆ? ಇಲ್ಲ ಸರ್, ಆತರ ಅಲ್ಲ. ನಾವೆಲ್ಲ ನೋಡ್ತೀವಲ್ಲ, ಅವ್ರು ಕಾಮಿಡಿಯಿಂದ ಹಿಡ್ಕೊಂಡು ಅವ್ರು ಎಲ್ಲಾ ಫಂಕ್ಷನ್ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದೀವಿ. ಆತರ ಹುಡುಗ ಅಲ್ಲ ಅವನು. ಈಗ ಬಿಗ್ ಬಾಸ್ ಅಲ್ಲಿ ಆತರ ಯಾರ ಕೈ ಎತ್ತಿ ಹೊಡೆದವ್ರನ್ನ ಹೊರಗಡೆ ಹಾಕ್ಬೇಕು ಅಂತಾರೆ. ಈಗ ಇವ್ರು ಮಾಡಿದಾರಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ? ಸರ್, ಅವ್ರನ್ನ ಹೊರಗಡೆ ಹಾಕೋದೇ ಒಳ್ಳೇದು ಸರ್. ಯಾರ ಅವ್ರನ್ನ ರಿಸರ್ವ್ ಕೈ ಮಾಡಿರೋರ್ನ. ಹ್ಮ್. ಈಗ ಅಷ್ಟು ಕೈ ಎತ್ತಿ ಹೊಡೆದಿದ್ರು ಕೂಡ, ಅವಮಾನ ಮಾಡಿದ್ರು ಕೂಡ ಗಿಲ್ಲಿ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಲ್ಲ, ಯಾಕೆ? ಏನೋ ಒಂದು ಮಾನವೀಯತೆ ಒಂದು ಇದು ಸರ್. ಅವ್ರು ನೋಡಿ ಈಗ ಏನೋ ದುಡ್ಕಿ ಏನೋ ಹೆಣ್ಮಗಳು ಏನೋ ಮಾಡ್ಬಿಟ್ಟು ಅಂದ್ಬಿಟ್ಟು ಅನ್ಸರ್ಸ್ಕೊಂಡು ಏನೋ ಇದು ಮಾಡ್ತಾವ್ರೆ. ಯಾಕೆಂದ್ರೆ ಇದೇ ತರ ಹೋದ್ ಸೀಸನ್ ಅಲ್ಲಿ ರಂಜಿತ್ ಲಾಯರ್ ಜಗದೀಶ್ಗೆ ಹಿಂಗ್ ತಳ್ಳಿದ ಅಷ್ಟೇ. ಹಿಂಗ್ ತಳ್ಳಿದಕ್ಕೆ ಅವನನ್ನ ಹೊರಗಡೆ ಕಳಿಸ್ಬಿಟ್ರು. ಲಾಯರ್ ಜಗದೀಶ್. ಈ ಸರಿ ಕಿಚ್ಚ ಸುದೀಪ್ ಅವ್ರು ಏನ್ ಮಾಡ್ಬೇಕು ಅಂತೀರಿ? ಸರ್, ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ ಸರ್ ಏನ್ ಡಿಸಿಷನ್. ಅಲ್ಲ, ಜನ ಹೆಂಗ್ ತೀರ್ಮಾನ ಹೇಳ್ತಾರ ಹಂಗ ಹೇಳ್ತಾರ ಅವರು. ಜನಗಳಿಗೆ ಬೇಜಾರಾದ್ರೆ ಟಿವಿ ಅವರು ಹೇಳ್ತಾರೆ, ಸುದೀಪ್ ಅವರು ಹೇಳ್ತಾರೆ ತಪ್ಪು ಅಂತ. ನೀವು ತಪ್ಪು ಅಂದ್ರೆ ತಪ್ಪು, ಇಲ್ಲ ಅಂದ್ರೆ ಇಲ್ಲ. ಅದ್ ತಪ್ಪು ಸರ್, ಮಾಡಿರೋ ತಪ್ಪೆ. ಮಾಡಿರೋ ತಪ್ಪು. ಅವ್ರೇನ್ ಕಾನೂನು ಕ್ರಮ ತಗೊಂತಾರ, ಅವ್ರು ಬಂದ್ಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ಮಾತಾಡಿ ಆರಾಮ್ಸ. ಏನ್ ಮೈಕ್ ಅಂತ ಹೆಂಗ ಗಾಬರಿ ಪಟ್ಕೊಡಿ, ಸ್ವಲ್ಪ ಗಡ್ಡದಿಂದ ಕೆಳಗೆ ಇಟ್ಕೊಳ್ಳಿ, ಆರಾಮ್ಸ ಮಾತಾಡಿ. ಗಾಬರಿ ಹಾಕಡಿ ಏನೇನು. ಅಣ್ಣ ಹೇಳಿ. ಆಮೇಲೆ ಇನ್ನೊಂದ್ ಸೀಸನ್ ಅಲ್ಲಿ ಹುಚ್ಚ ವೆಂಕಟ್ ಅದೇ ರೀತಿ ಹೊಡೆದಿದ್ದ, ಅವನು ಹೊರಗಡೆ ಹಾಕ್ಬಿಟ್ಟಿದ್ರು. ಹೌದು ಸರ್. ಹೆಂಗೆ ಇದೆಲ್ಲ? ಅವಳು ಆ ರೀತಿ ಒಂದ್ ಹೆಣ್ಮಗು ಹೊಡೆಯೋದ್ ಸರಿನಾ? ತಪ್ಪು ಸರ್, ಅದು ತಪ್ಪು. ಅದೇ ತರ ಅವ್ರು ಮಾಡಿದ್ರೆ. ಈಗ ಗಿಲ್ಲಿ ನಟ ಯಾಕೆ ಗೆಲ್ಬೇಕು ನಿಮ್ ಪ್ರಕಾರ? ಸರ್, ಅವ್ರು ಬಡ ಇದರಿಂದ ಬಂದಿರೋದು. ಒಂದ್ಸರ ಮಾನವೀಯತೆಯಿಂದ ಸ್ವಲ್ಪ ಒಳ್ಳೆ ಹುಡುಗ. ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗ್ ಮಾಡ್ತಾನೆ. ಅಲ್ಲ, ಎಲ್ರು ಬರೀ ಎಲ್ರು ನಗಸ್ ಬಂದಿದ್ಯಾ, ನೀನ್ ಏನು ಆಟ ಆಡಲ್ಲ ಅಂತ ಎಲ್ರು ಬ್ಲೇಮ್ ಮಾಡ್ತಿದಾರಲ್ಲ ಅವ್ರನ್ನ. ಸಾಧಾರಣವಾಗಿ ಪಂಚೆ ಹಾಕೊಂಡು, ಬಾಡಿ ಹಾಕೊಂಡು, ಬನ್ನಿ ಹಾಕೊಂಡು ಹಂಗಿರತ್ಗೆ ಎಲ್ರು ಅವನ್ನ ಟೀಕೆ ಮಾಡ್ತಾವ್ರೆ, ನೀನು ಬರೀ ಕೇವಲ ಮಾಡ್ತೀಯ ಅಂತ. ಇಲ್ಲ ಸರ್, ಆತರ ಏನಿಲ್ಲ ಸರ್. ಅಲ್ಲ ಅಣ್ಣ, ಬನಿಯನ್ ಹಾಕೊಂಡು ಓಡಾಡೋದು ತಪ್ಪೆ? ಅದೇ ತಪ್ಪೆ ಹೇಳಿ. ಇವಾಗ ಇರೋ ಟ್ರೆಂಡ್ ಅದೇ. ಇವಾಗ ಇವಳು ನೋಡಿದ್ರೆ ಹಂಗ್ ರೇಗಿಸ್ತಾಳಲ್ಲ ನಮ್ಮ ಮಂಡ್ಯ ಕಡೆಯವ್ರನ್ನ. ಅದೇ ಇವ್ರು ಶೂಟ್ರು ಪ್ಯಾಂಟ್ ಹಾಕೊಂಡು ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಗೆದ್ದು ಬಿಡ್ತಾರ. ಅವ್ರು ಒಳ್ಳೆತನ ಒಳ್ಳೆ ಗುಣನೇ ನೋಡೋದು ಜನ. ಯಾಕಂದ್ರೆ ಈಗ ಹೇಳಿ. ಅಲ್ಲ ಸರ್, ಅವ್ರು ಡ್ರೆಸ್ ಮೇಲೆ ನೋಡ್ತಾರ ಜನ, ಒಳ್ಳೆತನದ ನೋಡೋದು. ಅಲ್ವಾ? ಆಮೇಲೆ ಕಳೆದ ಬಾರಿ ಹನುಮಂತ ಕುಟುಂಬದಿಂದ ಬಂದಿರೋದು. ಬಂದಿದ್ರು ಪಾಪ ಒಳ್ಳೆ ಇದ್ ಮಾಡ್ದವ್ರೆ. ಯಾಕಂದ್ರೆ ಎಲ್ಲ ಜನನು ಚೆನ್ನಾಗಿ ಕಾಣಿಸ್ತಾರೆ. ಓಕೆ ಓಕೆ ಓಕೆ. ಸರಿ ಅಣ್ಣ, ನೀವೇನು ಭಯ ಬೀಳ್ತಾ ಇದ್ದೀರಿ?